ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಸಿಂಪಲಾಗಿ ₹1 ಖರ್ಚು ಮಾಡ್ದೇ ತೋರಣನ ಹೇಗೆ ಮಾಡೋದು, ಮತ್ತು ಈಗ ನಾವು ವರಮಹಾಲಕ್ಷ್ಮಿ ಕೂರಿಸ್ತೀವಿ, ಗಣೇಶ ಗೌರಿ ಹಬ್ಬ ಮಾಡ್ತೀವಿ, ಗಣೇಶನನ್ನು ಕೂರಿಸ್ತೀವಿ. ಸೊ ಬ್ಯಾಕ್ಗ್ರೌಂಡ್ ಡಿಸೈನ್ಗೆ ಈ ರೀತಿ ತೋರಣಗಳನ್ನ ಮಾಡಿಕೊಂಡ್ರೆ ₹1 ಖರ್ಚಿಲ್ದೇ ತುಂಬ ಚೆನ್ನಾಗಿ ಡೆಕೋರೇಷನ್ನು ಕೂಡ ನಾವು ಮಾಡ್ಕೋಬೋದು. ಸೊ ಹಾಗಾಗಿ ಬಾಗಿಲಿಗೂ ಅಷ್ಟೇ ನಾವು ₹100 ಕೊಟ್ಬಿಟ್ಟು ತೋರಣನ ತರ್ತೀವಲ್ವ, ಈ ರೀತಿ ಮನೇಲೇ ಇರುವಂತಹ ಲೋ ಕ್ಲಾಸ್ ಬ್ಲೌಸ್ ಪೀಸ್ನ ಇಟ್ಕೊಂಡು ನಾವು ತುಂಬ ಚೆನ್ನಾಗಿ ಬ್ಲೌಸ್ ಪೀಸ್ ಇಟ್ಕೊಂಡು ತುಂಬ ಚೆನ್ನಾಗಿ ತೋರಣನ ಹೇಗೆ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ತುಂಬಾ ಈಸಿ. ಈ ವಿಡಿಯೋ ನೋಡಿದ್ರೆ ಸಾಕು ನಿಮಗೆ ತೋರಣನ ಇಷ್ಟು ಈಸಿಯಾಗಿ ಮಾಡ್ಬೋದಾ, ಇಷ್ಟು ಚೆಂದವಾಗಿ ಮಾಡ್ಬೋದಾ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಮೊದಲು ನಾನು ಅನ್ಕೋತಿದ್ದೆ ತೋರಣ ಮಾಡೋದು ತುಂಬ ಕಷ್ಟ, ಅಯ್ಯೋ ಯಾರಿಗೇನಾಗುತ್ತೆ ಕಲಿಯೋದಕ್ಕೆ ಅಂದ್ಕೊಂಡಿದ್ದೆ. ಸೊ ನನಗಂತೂ ಇವಾಗ ತುಂಬ ಈಸಿಯಾಗಿದೆ. ಹಾಗಾಗಿ ನಾನು ಇನ್ನೂ ಬೇರೆ ಬೇರೆ ತೋರಣಗಳನ್ನ ಕಲಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಒಂದೊಂದು ಪೀಸನ್ನು 5 ಮೀಟ್ರು ಅಳತೆ ತಗೊಂಡು ನೀಟಾಗಿ ಚಾಕ್ ಪೀಸಲ್ಲಿ ಅಳತೆ ಮಾಡಿಕೊಂಡು ನೀಟಾಗಿ ಉದ್ದುದ್ದ ಕಟ್ ಮಾಡಿಕೊಂಡು ಒಂದು ಮೇಣದ ಹಚ್ಕೊಂಡು ಅಲ್ಲಿ ದಾರ ಥರ ಉಳ್ಕೊಂಡಿರುತ್ತಲ್ವ ಅದನ್ನೆಲ್ಲ ದೀಪದಲ್ಲಿ ಎಲ್ಲ ಸುಟ್ಕೊಂಡೆ. ಆ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಈಗ ಮನೆಗಳಲ್ಲಿ ಯಾವುದಾದ್ರೂ ಫಂಕ್ಷನ್ಗೆ ಹೋದರೆ ಹಾರ ಎಲ್ಲ ಹಾಕಿರ್ತಾರೆ ನೋಡಿ, ಸನ್ಮಾನ ಮಾಡಬೇಕಾದ್ರೆ ಯಾವುದಾದ್ರೂ ಮಣಿಗಳದ್ದು ಹಾರ ಇರುತ್ತೆ ನೋಡಿ, ಆ ಮಣಿಗಳನ್ನ ನೀವು ಎಸೆಯೋದಕ್ಕೆ ಹೋಗ್ಬೇಡಿ. ಬಟ್ಟೆಗಳಲ್ಲಿ ಉಳ್ಕೊಂಡಿರುವಂಥ ಮಣಿಗಳನ್ನ ಕೂಡ ಎಲ್ಲನೂ ಸೇರ್ಕರಣೆ ಮಾಡಿ ಇಟ್ಕೊಳ್ಳಿ. ನೀವು ಒಂದಲ್ಲ ಒಂದು ಇದಕ್ಕೆ ಯೂಸ್ ಆಗುತ್ತೆ. ಸೊ ಹಾಗಾಗಿ ನಾನು ಕೂಡ ಅದೇ ರೀತಿ ಸ್ಟೋರೇಜ್ ಮಾಡಿ ಇಟ್ಕೊಂಡಿದ್ದೆ. ಆ ಮಣಿಗಳನ್ನ ಯೂಸ್ ಮಾಡ್ಕೊಂಡು ಇವಾಗ ತುಂಬ ಅಂದವಾದ ತೋರಣನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಒಂದೊಂದೇ ಪೀಸ್ನ ಈಗ ನಾವು ಸೀರೆ ನೆರಿಗೆ ಹಾಕ್ತೀವಲ್ಲ, ಆ ರೀತಿ ಹಿಡ್ಕೊಂಡು ಸೂಜಿ ಒಳಗಡೆ ಸೇರಿಸ್ಕೊತಾ ಹೋಗಿ ಮೊದಲು ನಾನು ಕೆಳಗಡೆ ಟೈಟಾಗಿರಬೇಕು. ಬೇಸ್ ಮಟ್ಟ ಅನ್ನೋದು ತುಂಬ ಚೆನ್ನಾಗಿದ್ದರೆ ಮೇಲ್ಗಡೆ ಮನೆಯೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಮೊದಲು ಮಣಿನ ನೀಟಾಗಿ ಟ್ಯಾಗ್ ಮಾಡಿ ಗಂಟಾಕ್ತೆ. ನೆಕ್ಸ್ಟ್ ಇವಾಗ ನಾನು ಒಂದೊಂದೇನು ಟೇಪ್ ಥರ ಮಾಡ್ಕೊಂಡಿದ್ದೀನಿ, 5 ಮೀಟ್ರು ಅಗಲ ಬರುವಂಥದ್ದು. ಅದನ್ನು ನೀಟಾಗಿ ಸೀರೆ ನೆರಿಗೆ ಮಾಡ್ತೀವಲ್ಲ, ಒಂದ್ರ ಜೊತೆ ಈ ರೀತಿ ಜೋಡಿಸ್ಕೊತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಮತ್ತು ದಾರನೂ ಅಷ್ಟೇ ಯಾವುದ್ಯಾವುದೋ ದಾರನ ಹಾಕೋದಕ್ಕೆ ಹೋಗ್ಬಿಡಿ. ಅಂಗಡಿಗಳಲ್ಲಿ ಟೈನ್ ದಾರ ಅಂತ ಸಿಗುತ್ತೆ, ಆ ದಾರದಲ್ಲೇ ಮಾಡಿ ತುಂಬ ದಿನ ಬಾಳಿಕೆ ಬರುತ್ತೆ. ನೆಕ್ಸ್ಟ್ ಇವಾಗ ನಾನು ಇದಾದಮೇಲೆ ಒಂದು ಗೋಲ್ಡ್ ಮಣಿ, ಒಂದು ವೈಟ್ ಮಣಿ, ನೆಕ್ಸ್ಟ್ ಇನ್ನೊಂದು ಗೋಲ್ಡ್ ಮಣಿ. ಆದರೆ ಈ ತೋರಣ ಮಾಡಬೇಕಾದ್ರೆ ಮಧ್ಯೆ ಹಾಕಿರುವಂಥ ಮಣಿಗಳು ಕಾಣಿಸಲ್ಲ, ಆದರೆ ಒಂದು ಗ್ರಿಫ್ನೆಸ್ ಅಂತ ಇರುತ್ತೆ. ಒಂದೇ ಸರಿ ಹಾಕಿದಾಗ ಅದು ಒಂಥರ ಉದ್ದಕ್ಕೆ ಹಾವು ಥರ ಕಾಣಿಸುತ್ತೆ. ಸೊ ಆ ರೀತಿ ಇದ್ದರೆ ಚೆನ್ನಾಗಿರಲ್ಲ. ಈ ರೀತಿ ಟ್ರೈ ಮಾಡಿ. ಸೊ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಅದೇ ರೀತಿ ನಾನು 4 ಸ್ಟೆಪ್ಪು ರೆಡ್ದು ಬ್ಲೌಸ್ ಪೀಸ್, ಅಂದರೆ ಈಗ ಮನೇಲಿ ನಾವು ಹಬ್ಬಗಳಿಗೆಲ್ಲ ಹೋದಾಗ ಮುತ್ತೈದೆಗೆ ಅಂತೇಳಿ ಬ್ಲೌಸ್ ಪೀಸ್ ಎಲ್ಲ ಕೊಡ್ತಾರೆ. ಸೊ ಅದನ್ನು ನಾವು ಯೂಸ್ ಮಾಡಲ್ಲ, ಲೋ ಕ್ವಾಲಿಟಿ ಇರುತ್ತೆ. ಅದನ್ನು ನಾವು ಯೂಸ್ ಮಾಡಲ್ಲ ಅಂತ ಒಂದು ಕಡೆ ಇಡೋದಕ್ಕಿಂತ ಈ ರೀತಿ ಪ್ಲ್ಯಾನ್ನ ಮಾಡಿ ಎಲ್ಲನೂ ಕೂಡ ಯೂಟಿಲೈಸ್ ಮಾಡಿಕೊಂಡ್ರೆ ಎಷ್ಟು ಚೆಂದ ಅಲ್ವಾ. ನಮ್ಮ ಸುತ್ತಮುತ್ತ ಇರುವಂತಹ ಒಂದು ಕಡ್ಡಿನೂ ಕೂಡ ನಮ್ಮ ಯೂಸಿಗೆ ಬರುತ್ತೆ. ಆದರೆ ನಾವು ಅದ್ರ ಬಗ್ಗೆ ನಾವು ತಿಳ್ಕೊಬೇಕು ಅಷ್ಟೇ. ಸೊ ಇವಾಗ 4 ಸ್ಟೆಪ್ನ ಹಾಕ್ತೆ. 5ನೇ ಸ್ಟೆಪ್ಗೆ ಇವಾಗ ಒಂದು ಗೋಲ್ಡ್ ಮಣಿ, 3 ವೈಟ್ ಮಣಿ ಮತ್ತು ಒಂದೊಂದು, ಅಂದರೆ ಟೋಟಲು 6 ಗೋಲ್ಡ್ ಮಣಿನ ಹಾಕ್ಕೊಂಡಿದ್ದೀನಿ ಒಂದ್ರ ಜೊತೆಗೆ ಒಂದು. ನಂತರ ಇವಾಗ ನೀವಿಲ್ಲಿ ನೋಡ್ತಾ ಇರ್ಬೋದು, ರಾಮ ಗ್ರೀನ್ ಕಲರ್ದು ಬ್ಲೌಸ್ ಪೀಸು ಕೂಡ ಕಟ್ ಮಾಡ್ಕೊಂಡಿದ್ದೆ. ಅದನ್ನು ಒಂದನ್ನು ಹಾಕೋತಾ ಇದ್ದೀನಿ ಮಧ್ಯ. ಸೊ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ನ ಯೂಸ್ ಮಾಡ್ಕೊಳ್ಳಿ. ನನಗೆ ಇದು ಒಂಥರ ಚೆನ್ನಾಗಿತ್ತು ಅಂತ ಅನಿಸ್ತು, ಹಾಗಾಗಿ ಈ ಥರ ಡಿಸೈನ್ನ ನಾನು ಯೂಸ್ ಮಾಡಿಕೊಂಡೆ. ಯಾಕಂದರೆ ಎಲ್ಲ ಥರ ಬ್ಲೌಸ್ ಪೀಸು ಕೂಡ ನಮ್ಮ ಮನೇಲಿದೆ. ಕುಂಕುಮಕ್ಕೆ ಅಂತ ಹೋಗ್ತೀವಲ್ವ, ಎಲ್ಲರೂ ಕೊಡ್ತಾರಲ್ವ, ಅದನ್ನು ನಾವು ಯೂಸ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಈ ರೀತಿನಾದರೂ ಯೂಸ್ ಮಾಡಿಕೊಂಡ್ರೆ ನಮಗೂ ಕೂಡ ಒಂಥರ ಖುಷಿಯಾಗುತ್ತೆ. ಸದ್ಯ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯಿತು, ತೋರಣನಾದರೂ ಮಾಡ್ಕೊಂಡ್ವಲ್ಲ ಅಂತ ಖುಷಿಯಾಗುತ್ತಲ್ವ. ಹಾಗಾಗಿ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇರುವಂಥದ್ದು. ನೀವಿಲ್ಲಿ ನೋಡ್ತಾ ಇರ್ಬೋದು, ರಾಮ ಗ್ರೀನ್ ಕಲರ್ದು ಬ್ಲೌಸ್ ಪೀಸು ಕೂಡ ಸೀರೆ ನೆರಿಗೆ ಥರ ಮಾಡಿ ಸೂಜಿ ಒಳಗಡೆ ಹಾಕಿ ಪೋಣಿಸಿ ಹಾಕ್ಕೊಂಡಿದ್ದೀನಿ. ಅದ್ರ ಪಕ್ಕನೂ ಅಷ್ಟೇ 6 ಗೋಲ್ಡ್ ಮಣಿ, ನೆಕ್ಸ್ಟು 3 ವೈಟ್ ಮಣಿನ ಹಾಕ್ಕೊಂಡೆ. ಲಾಸ್ಟಲ್ಲಿ ಒಂದು ಮಣಿನ ಹಾಕ್ಕೊಂಡು ಟ್ಯಾಗ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಒಂದು ನೆಟ್ ಥರ ಸಿಗುತ್ತೆ, ಅದನ್ನು ಫಿಕ್ಸ್ ಮಾಡಿ ನೀವು ಹ್ಯಾಂಗ್ ಮಾಡ್ಬೋದು. ಅದು ದುಡ್ಡು ಉಳಿಸ್ಬೋದು. ಒಂದು ಪ್ಲ್ಯಾನ್. ಇಲ್ಲೊಂದು ಮಣಿ ಹಾಕಿದೆ ನೋಡಿ, ಮಣಿ ಸುತ್ತ ನೀವು ಈ ರೀತಿ ದಾರನ ಸುತ್ತಾಕಿ ಇವಾಗ ಇದು ಒಂದು ಹೋಲ್ ಥರ ಮಾಡ್ಕೋಬೋದು. ಹೇಗೆ ಮಾಡೋದು ಅನ್ನೋದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೀವು ಇಲ್ಲಿ ನೋಡ್ಬೋದು, ಒಂದು ಬೆರಳಿಗೆ ಒಂದು 4-5 ಸುತ್ತು ದಾರನ ಸುತ್ತಕೊಳ್ಳಿ. ನೆಕ್ಸ್ಟ್ ಇವಾಗ ಇದನ್ನು ದಾರದೊಳಗಡೆ ಒಂದೊಂದನ್ನೇ ಟೈಟಾಗಿ ಟ್ಯಾಗ್ ಮಾಡ್ಕೊಂಡು ಬನ್ನಿ. ಅದು ಹೋಲ್ ಥರ ಆಗುತ್ತೆ, ಆರಾಮಾಗಿ ಮೊಳೆಗೆ ನಾವು ಹ್ಯಾಂಗ್ ಮಾಡ್ಬೋದು. ಸೊ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕಾಣಿಸ್ತೈತೆ ಅಂತ ಅನ್ಕೋತೀನಿ ನೋಡಿ. ಆ ಸುತ್ತೊಳಗಡೆಗೆ ಒಂದೊಂದೇ ಟ್ಯಾಗ್ನ ಹಾಕೋತಾ ಇದ್ದೀನಿ ರೌಂಡ್ ಮಾಡಿಕೊಂಡು. ಈ ರೀತಿ ಮಾಡ್ಕೊಂಡಾಗ ತುಂಬ ಟೈಟಾಗಿ ಕೂರುತ್ತೆ. ಟ್ಯಾಗು ಬೇರೆ ಕಡೆ ದುಡ್ಡು ಕೊಟ್ಟು ತರೋದು ಕೂಡ
ಇಲ್ಲ, ಇಷ್ಟಾದರೆ ಸಾಕು, ತುಂಬ ಟೈಟಾಗಿ ಕೂತ್ಕೊಳ್ಳುತ್ತೆ. ಈಗ ರೆಡಿ ಆಯಿತು, ಒಂದು ತೋರಣ ಅಂತೂ ಪರ್ಫೆಕ್ಟಾಗಿ ರೆಡಿ ಆಯಿತು. ನೀವಿಲ್ಲಿ ನೋಡ್ತಾ ಇರ್ಬೋದು. ಇವಾಗ ಒಂದು ತೋರಣ ರೆಡಿ ಮಾಡಿದ್ಮೇಲೆ ನಾವು ದೀಪದಲ್ಲಿ ಸುಟ್ಟಿರ್ತೀವಿ ದಾರಗಳೆಲ್ಲ, ಅದರಲ್ಲಿ ಇನ್ನೊಂದು ಉಳ್ಕೊಂಡಿರುತ್ತೆ. ನೀವು ನೀಟಾಗಿ ಅದನ್ನು ಉದ್ದ ಮಾಡಿಬಿಟ್ಟು ಎಲ್ಲೆಲ್ಲಿ ದಾರಗಳಿವೆ ಅದನ್ನು ನೀಟಾಗಿ ಸಣ್ಣ ಕತ್ರಿ ತಗೊಂಡು ಕಟ್ ಮಾಡಿಕೊಂಡ್ರೆ ಸಾಕು, ಪರ್ಫೆಕ್ಟಾಗಿ ತೋರಣ ರೆಡಿ ಆಯಿತು ಅಂತಲೇ ಅರ್ಥ. ಸೊ ಫ್ರೆಂಡ್ಸ್, ಒಂದು ತೋರಣನ ರೆಡಿ ಮಾಡಿದ್ರೆ ಸಾಕಾಗಲ್ಲ, ಎರಡೆರಡು ತೋರಣ ಇದ್ರೇ ಚೆಂದ. ಆ ಕಡೆ ಬಾಗಿಲಿಗೊಂದು ಈ ಕಡೆ ಬಾಗಿಲಿಗೊಂದು ಇಟ್ಟರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ. ಸೊ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಒಂದು ತೋರಣನ ಈಗ ನಿಮಗೆ ತೋರಿಸ್ತಾ ಇರುವಂಥದ್ದು. ಪರ್ಫೆಕ್ಟಾಗಿ ನಾನು 2 ತೋರಣನೂ ಕೂಡ ಮಾಡ್ಕೊಂಡಿದ್ದೀನಿ. ಮತ್ತು ತೋರಣ ಮಾಡ್ಕೊಂಡ್ಮೇಲೆ ಕೆಳಗಡೆ ಏನಾದರೂ ಒಂದು ಡಿಸೈನ್ ಮಾಡ್ಕೋಬೇಕು ಫ್ರೆಂಡ್ಸ್. ಆ ರೀತಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಜಸ್ಟ್ ಈ ರೀತಿ ಹಾಕ್ತೆ, ಆದರೆ ಅಷ್ಟೇ ಚೆನ್ನಾಗಿ ಕಾಣಿಸಲ್ಲ. ಇದನ್ನು ಏನು ಮಾಡಬೇಕು ಅಂದರೆ ಟೈಟಾಗಿ ಹೊಲ್ದಿರ್ತೀರ, ನೀಟಾಗಿ ಈ ರೀತಿ ಸುತ್ತಿ ಸಾಕು ಅಷ್ಟೇ. ಒಂದು ಹೊಸ ಹೂ ಥರ ಡಿಸೈನ್ ಬರುತ್ತೆ ನೋಡಿ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಒಂದು ಪರ್ಫೆಕ್ಟ್ ಲುಕ್ನ ತೋರಿಸ್ತೈತೆ ನೋಡಿ. ಈ ರೀತಿ ಒಂದೊಂದೇ ಎಳೆನ ತಗೊಂಡು ಈ ರೀತಿ ಸುತ್ತ ಹೋಗಿ ಒಂದು ಡಿಸೈನ್ ರೋಸ್ ಥರ ಕಾಣಿಸುತ್ತೆ. ಸೊ ಒಂಥರ ಸಪ್ರೇಟ್ ಡಿಸೈನೇ ಕಾಣಿಸುತ್ತೆ. ಇಷ್ಟು ಚೆನ್ನಾಗಿ ಮಾಡ್ಬೋದು, ಇಷ್ಟು ಈಸಿಯಾಗಿ ನಾವು ತೋರಣನ ಮಾಡ್ಬೋದಾ ಅನ್ನೋದು ನನಗಂತೂ ತುಂಬಾ ಆಶ್ಚರ್ಯ ಅಂತ ಅನಿಸ್ತು. ಇನ್ನೊಂದು ರೀತಿ ಮಾಡ್ತಾರೆ, ಪೂರ್ತಿ ಕಟ್ ಪೀಸ್ಗಳನ್ನ ಮಾಡಿಕೊಂಡು ಹಾಕ್ತಾರೆ. ಅದನ್ನು ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಆದರೆ ಇದು ತುಂಬಾ ಈಸಿ ಆಗುತ್ತೆ. ಸೊ ಫ್ರೆಂಡ್ಸ್, ನಿಮಗೆ ಗೊತ್ತಿರ್ಬೋದು, ನಾಳೆ ಗಣೇಶ ಗೌರಿ ಹಬ್ಬ ಆಗಿರೋದ್ರಿಂದ ಯಾರಾದರೂ ಈ ರೀತಿ ಕಲ್ತಿದ್ರೆ ಗಣೇಶನ ಕೂರಿಸಿದಾಗ ಬ್ಯಾಕ್ಗ್ರೌಂಡ್ ಡಿಸೈನ್ಗೆ ಇದೆಲ್ಲ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಮತ್ತು ನಾವು ಖರ್ಚಿಲ್ದೇ ಬ್ಯಾಕ್ಗ್ರೌಂಡ್ ಡಿಸೈನು ಕೂಡ ನಾವು ಮಾಡ್ಕೋಬೋದು. ಆ ರೀತಿ ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತಲ್ವ. ಒಂದಷ್ಟು ದುಡ್ಡನ್ನ ನಾವು ಸೇವ್ ಮಾಡಿದ್ವಿ ಅಂತ, 10 ರೂಪಾಯಿನೇ ಉಳಿಸಿ ಸೇವ್ ಮಾಡಿದ್ವಿ ಅನ್ನೋದೊಂದು ಖುಷಿ ಇರುತ್ತಲ್ವ ಫ್ರೆಂಡ್ಸ್. ಇವಾಗ ಒಂದು ತೋರಣ ಅಂತೂ ಪರ್ಫೆಕ್ಟಾಗಿ ರೆಡಿ ಆಯಿತು. ಉಳ್ಕೊಂಡಿರುವಂಥ ಎಳೆಗಳನ್ನು ಕತ್ತರೆ ತಗೊಂಡು ಕಟ್ ಮಾಡಿಕೊಂಡ್ರೆ ಒಂದು ತೋರಣ ಅಂತೂ ಪರ್ಫೆಕ್ಟಾಗಿ ರೆಡಿ ಆಯಿತು ನೋಡಿ. ಈ ರೀತಿ ಹಾರನೂ ಕೂಡ ಮಾಡ್ಕೋಬೋದು. ಫೋಟೋಸ್ಗಳಿಗೆ ಹಾರ ಮತ್ತು ಯಾವುದಾದ್ರೂ ಸೀನರಿಗಳಿಗೆ ಹಾರಗಳನ್ನ ಮಾಡ್ಕೋಬೇಕು ಅಂದರೆ ಈ ರೀತಿ ಮಾಡ್ಕೋಬೋದು. ಕೆಳಗಡೆ ಗೊಂಡೆ ಥರ ಏನಾದರೂ ಮಾಡಬೇಕು. ಪ್ಲೈನ್ ಇದ್ದರೆ ಚೆನ್ನಾಗಿರಲ್ಲ ಅಲ್ವಾ. ಹಾಗಾಗಿ ನಾನು ಒಂದು ದಾರ ತೊಗೊಂಡು ಇವಾಗ ಕೆಳಗಡೆ ಒಂದು ಗೋಲ್ಡ್ ಮಣಿನ ಹಾಕ್ಕೊಂಡು ಟ್ಯಾಗ್ನ ಮಾಡಿಕೊಂಡೆ. ಯಾಕಂದರೆ ಟೈಟಾಗಿ ಕೂತ್ಕೋಬೇಕು, ಹಾಕಿರುವಂಥ ಮಣಿ ಕಳ್ಕೊಬಾರ್ದು. ಈಗ ನೋಡಿ, ಒಂದು ಪ್ಲೇಟ್ ಥರ ಬರುತ್ತೆ, ಅದನ್ನು ಫಿಕ್ಸ್ ಮಾಡ್ಕೊಂಡು ಅದರೊಳಗಡೆ ಒಂದು ವೈಟ್ ಮಣಿ ಹಾಕ್ಕೊಂಡು ಅದ್ರ ಮೇಲೆ ಬೇರೆ ಮಣಿನ ಹಾಕ್ಕೊಂಡು ಇವಾಗ ಒಂದು ಬೆರಳಷ್ಟುದ್ದ ಮಾಡಿಕೊಂಡ್ರೆ ಸಾಕು, ಗೊಂಡೆ ಥರ ಆಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಒಂದು ವೈಟ್ ಮಣಿ, ಒಂದು ಗೋಲ್ಡ್ ಮಣಿ, ಆ ರೀತಿ ಒಂದು 4 ಸ್ಟೆಪ್ ಆಗುವಷ್ಟು ಮಣಿನ ಹಾಕೋತೀನಿ. ತುಂಬ ಉದ್ದ ಆದ್ರೂ ಕೂಡ ಅದರ ಲಕ್ಷಣನೇ ಕಡಿಮೆ ಆಗಿಬಿಡುತ್ತೆ. ಸೊ ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರ್ಬೋದು, ಒಂದು 4 ಮಣಿ ಅಷ್ಟೇ ನಾನು ಯೂಸ್ ಮಾಡ್ಕೊಳ್ಳುವಂಥದ್ದು. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಪರ್ಫೆಕ್ಟಾಗಿ ಇವಾಗ ಫೈನಲಿ ರೆಡಿ ಆಯಿತು. ಇದನ್ನು ಟ್ಯಾಗ್ ಮಾಡ್ಕೊಳ್ಳೋದು ಅಷ್ಟೇ ಬಾಕಿ. ನೀವಿಲ್ಲಿ ನೋಡ್ತಾ ಇರ್ಬೋದು. ಈಗ ಟ್ಯಾಗ್ ಮಾಡ್ಕೊಳ್ಳೋಣ. ಹಾಗಾದರೆ ನೋಡಿ, ನಿಮಗೆ ಟ್ಯಾಗ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ. ಮೇಲೆ ಲಾಸ್ಟಲ್ಲಿ ಒಂದು ಗೋಲ್ಡ್ ಮಣಿ ಹಾಕ್ಕೊಂಡಿದ್ದೀವಲ್ವ, ಅದ್ರ ಸುತ್ತ ನೀವು ಸುತ್ತಿದ್ರೂ ಅದು ಕಳ್ಕೊಬಿಡುತ್ತೆ. ಅದರೊಳಗಡೆ ಸೂಜಿ ಹಾಕಿ ಹೊಲಿರಿ. 1-2 ಟ್ಯಾಗ್ ಗಟ್ಟಿ ಆಗುತ್ತೆ. ಆಮೇಲೆ ನಿಧಾನಕ್ಕೆ ಟ್ಯಾಗ್ ಹಾಕಿದ್ರೆ ಸಾಕು, ಟೈಟಾಗಿ ಕೂತ್ಕೊಳ್ಳುತ್ತೆ. ಇದನ್ನು ಲೂಸ್ ಬಿಡೋದಕ್ಕೆ ಹೋಗಬೇಡಿ, ದಾರ ಕಾಣಿಸುತ್ತೆ, ಆಗ ಚೆನ್ನಾಗೂ ಕಾಣಿಸಲ್ಲ. ಈಗ ನಾವು ಒಂದು ರಿಯಲ್ ಹಾರ ತರ್ತೀವಿ ಅಂದರೆ ಕೆಳಗಡೆ ಗೊಂಡೆ ಥರ ಮಾಡಿರ್ತಾರೆ ನೋಡಿ, ಅದೆಷ್ಟು ಟೈಟಾಗಿರುತ್ತೆ ನೋಡಿ ಫ್ರೆಂಡ್ಸ್, ಆ ರೀತಿ ಇರಬೇಕು. ಈಗ 3 ಪೀಸ್ನ ರೆಡಿ ಮಾಡಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು. ಇದನ್ನು 3 ಪೀಸ್ನ ಸೇರಿಸಿ ನಾವು ಒಂದು ಟ್ಯಾಗ್ನ ಹಾಕ್ಕೊಳ್ಳೋಣ. ಆಗ ನೋಡೋದಕ್ಕೆ ಒಂದು ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ಇನ್ನೊಂದು ಟ್ಯಾಗ್ ಹಾಕ್ಬಿಡ್ತೀನಿ, ಯಾಕಂದರೆ ಇದು ಕಳ್ಕೋಬಾರ್ದು. ಆ ಹಾರ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಕೂಡ ಇದು ಗಟ್ಟಿಯಾಗಿರಬೇಕು ಅಂತ ಗಟ್ಟಿಯಾಗಿ ಗಂಟು ಹಾಕ್ಕೊಂಡೆ. ಈಗ ಲಾಸ್ಟಲ್ಲಿ ಒಂದು ಮಣ್ಣಿನ ಹಾಕಿ ಟ್ಯಾಗ್ ಮಾಡಿದ್ನಲ್ಲ ನೋಡಿ ಫ್ರೆಂಡ್ಸ್, ಅದಕ್ಕೆ ಸೇರಿಸಿ ದಾರನ ಗಂಟು ಹಾಕ್ಕೊಳ್ಳಿ, ಟೈಟಾಗಿ ಗಂಟು ಹಾಕ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅದು ಕಳ್ಕೋಬಾರ್ದು, ಆ ರೀತಿ ಗಂಟು ಹಾಕ್ಕೋಬೇಕು. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಎರಡನ್ನೂ ಸೇರಿಸಿ ಈ ರೀತಿ ಗಂಟು ಹಾಕೋತಾ ಇದ್ದೀನಿ. ಮತ್ತು ಇವಾಗ ಹಾರ್ಚ್ ರೀತಿ ಮಧ್ಯ ಹಾಲೊಳಗಡೆ ಹಾರ್ಚ್ ಇರುತ್ತಲ್ಲ ನೋಡಿ, ಅದನ್ನು ನೀವು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ಬೋದು. ಯೂಸ್ ಮಾಡದೇ ಇರುವಂತಹ ಬಳೆಗಳನ್ನ ಇಟ್ಕೊಂಡು ಈ ರೀತಿ ಬ್ಲೌಸ್ ಪೀಸ್ಗಳನ್ನ ಇಟ್ಕೊಂಡು ತುಂಬ ಚೆನ್ನಾಗಿ ಹಾರ್ಚ್ಗೆ ಒಂದು ಡಿಸೈನ್ನ ಮಾಡ್ಬೋದು. ಅದು ಹೇಗೆ ಮಾಡೋದು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ನಮ್ಮ ಮನೇಲಿ ಒಂದು ಹಾರ್ಚ್ ಇರೋದ್ರಿಂದ ಅದಕ್ಕೇನಾದರೂ ಒಂದು ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ಅದನ್ನು ಮಾಡಿದಾಗ ಹೇಗೆ ಮಾಡೋದು ಅನ್ನೋದನ್ನು ಕೂಡ ವೀಡಿಯೋದಲ್ಲಿ ಹಾಕ್ತೀನಿ. ದಯವಿಟ್ಟು ಫ್ರೀ ಮಾಡಿಕೊಂಡು ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಫೈನಲಿ ಈಗ ಟ್ಯಾಗ್ ಮಾಡಿಕೊಂಡೆ, ಹೇಗೆ ಕಾಣಿಸುತ್ತೆ ಅನ್ನೋದನ್ನು ಕೂಡ ನಾನು ಈಗ ತೋರಿಸ್ತೀನಿ ನೋಡಿ. ಟ್ಯಾಗ್ ಮಾಡಿಕೊಂಡೆ, ಉಳಿದಿರುವಂಥ ದಾರನೂ ಕೂಡ ಕತ್ತರೆ ತಗೊಂಡು ಕಟ್ ಮಾಡ್ಕೊತೀನಿ.
ಈಗ ಫೈನಲಿ ನೋಡಿ ಬ್ಲೌಸ್ ಪೀಸಲ್ಲಿ ಮಾಡಿದ್ದೀವಿ ಅಂತ ಗೊತ್ತೇ ಆಗಲ್ಲ, ಅಷ್ಟು ಪರ್ಫೆಕ್ಟ್ ಲುಕ್ನ ತೋರಿಸ್ತೈತೆ. ನೋಡಿ ಈಗ ಉಳಿದಿರುವಂಥ ಪೀಸಸ್ಸು ದಾರಗಳೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡಿಕೊಂಡಾಗ ಪರ್ಫೆಕ್ಟಾಗಿ ಕಾಣಿಸುತ್ತೆ. ಫೈನಲಿ ಫ್ರೆಂಡ್ಸ್, ನಾನು ಮಾಡಿರುವಂಥ ತೋರಣ ಅಂತೂ ರೆಡಿ ಆಯಿತು. ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನೀವು ಕೂಡ ನಿಮ್ಮ ಮನೇಲಿ ಒಂದು ಸರಿ ಟ್ರೈ ಮಾಡಿ, ನೀವೇ ಹೇಳ್ತೀರಾ. ಯೂಸ್ ಆಗದಿರುವಂಥ ಹಳೆಯ ಬಟ್ಟೆಲೂ ಕೂಡ ಈ ರೀತಿ ತೋರಣನ ರೆಡಿ ಮಾಡ್ಬೋದು. ಈಗ ನಾವು ಏನು ಮಾಡೋದು ಯೂಸ್ ಮಾಡಿರುವಂಥ ಬಟ್ಟೆನ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಫಿಲ್ಲೋ ರೆಡಿ ಮಾಡ್ಬೋದು, ಮತ್ತು ಹಾಸಿಗೆ ರೆಡಿ ಮಾಡ್ಬೋದು, ಈ ರೀತಿ ಡೆಕೋರೇಟಿವ್ ಐಟಮ್ಸು ಕೂಡ ಮಾಡ್ಬೋದು. ಒಂಥರ ರೀಸೈಕಲಿಂಗ್ ಥರ ಆಯಿತು. ಸೊ ಫ್ರೆಂಡ್ಸ್, ಇವಾಗ ಒಂದು ಕಡೆ ಇಡ್ತೀನಿ. ನೋಡಿ ಎಷ್ಟು ಉದ್ದ ಕಾಣಿಸ್ತೈತೆ ಅಂತ, ನೋಡಿ ಎಷ್ಟು ಚೆಂದ ಕಾಣಿಸ್ತೈತೆ. ನನಗಂತೂ ರಾಮ ಗ್ರೀನ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾನು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲೇ ಇದನ್ನು ಮಾಡ್ಕೊಂಡಿದ್ದು. ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಒಂದು ಸರಿ ಹೋಗಿ ನೋಡಿ. ಸೊ ಫೈನಲಿ 2 ಹಾರನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಮನೆ ಬಾಗಿಲಿಗೆ ಹಾಕ್ತೀನಿ. ನೋಡಿ ಎಷ್ಟು ಚೆಂದ ಕಾಣಿಸುತ್ತೆ ಅಂತ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು. ನೋಡಿ, ನೋಡೋದಕ್ಕೆ ಚೆಂದ ಅಲ್ವಾ ಫ್ರೆಂಡ್ಸ್. ಮಧ್ಯಕ್ಕೂ ಕೂಡ ಯಾವುದಾದ್ರೂ ಒಂದು ಡಿಸೈನ್ ಹಾರ ಹಾಕ್ಬಿಟ್ರಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ದಯವಿಟ್ಟು ಹೇಗಿತ್ತು ನಾನು ಮಾಡಿರುವಂಥ ತೋರಣ ಅನ್ನೋದನ್ನು ನೀವು ದಯವಿಟ್ಟು ಮೆಸೇಜ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ವಿಡಿಯೋಯಿಂದ ಯೂಸ್ ಆಗ್ಬೋದು, ಅವರು ಕಲ್ತ್ಕೋಬೋದು ಅಂತ ಹೇಳ್ತಾ, ಓಕೆ ಫ್ರೆಂಡ್ಸ್, ಬಾಯ್.